ಮೊದಲನೇದಾಗಿ ಈ ಸಂಜೆ ನ್ಯೂಸ್ ಚಾನೆಲ್ಗೆ ತುಂಬ ಧನ್ಯವಾದಗಳು. ನಾನು ಗುಲ್ಬರ್ಗದಿಂದ ಬಂದಿರೋದು. ನಂತರ ತುಂಬ ಜನ ಸ್ಟೂಡೆಂಟ್ಸು ಗುಲ್ಬರ್ಗ, ರಾಯಚೂರು, ನಾರ್ತ್ ಡಿವಿಷನ್ ಕಡೆಯಿಂದ ಮತ್ತು ಮೈಸೂರು, ಮಂಡ್ಯ ಕಡೆಯಿಂದ ಎಲ್ಲ ಕಡೆಯಿಂದ ಎಲ್ಲ ಮೂಲೆಯಿಂದ ಜನ ಬಂದಿದ್ದಾರೆ. ಎಲ್ಲ ಸ್ಟೂಡೆಂಟ್ ನಾವು ಬಂದಿರೋದು ಇಲ್ಲಿ ಸ್ಟ್ರೈಕಾಗಿ. ಕೆಲವೇ ಬರೀ 2 ದಿನ ಮುಂಚಿತವಾಗಿ ಡೇಟ್ ಘೋಷಣೆ ಮಾಡೋದು ಮತ್ತು KPSC ಅವರು ಯಾವುದೋ ಒಂದು ಡೇಟ್ ಮುಂಚಿತವಾಗಿ ಕೊಡ್ತಾ ಇಲ್ಲ. ಮತ್ತು ನಮಗೇನೋ ತೊಂದರೆ ಆಗ್ತಾ ಇದೆ. ಎಕ್ಸಾಮ್ ಬರೀಬೇಕು ಅಂದರೆ ಯಾವುದು ಪ್ರಿಪ್ರೇಷನ್ ಮಾಡೋಕ್ಕೆ ಸಮಯಾವಕಾಶ ಇಲ್ಲ, ಸಿಗ್ತಾ ಇಲ್ಲ. ಮತ್ತು ಏನಾದರೆ ಈಗ ಎಕ್ಸಾಮ್ ನಾವು ಕೊಟ್ಟಿರೋದು ಒಂದು ಸೆಂಟ್ರ್ ಇದೆ, ಬೇರೆ ಒಂದು ನಾವು ಗುಲ್ಬರ್ಗಿಂದ ಬರಬೇಕು, ನಾವು ಕಾರವಾರ ಹೋಗಿ ಎಕ್ಸಾಮ್ ಬರೀಬೇಕು. ಕೋಲಾರ ಸೆಂಟ್ರ್ ಬಂದಿದೆ ಮತ್ತು ಬೆಂಗಳೂರು ಬಂದಿದೆ, ಬೇರೆ ಕಡೆ ಸೆಂಟ್ರ್ ಕೊಟ್ಟಿದ್ದಾರೆ. ಹೇಗೆ ಅದು ಅಡ್ಜಸ್ಟ್ ಮಾಡಬೇಕು? ಮತ್ತು ಅದರಲ್ಲಿ ಮುಖ್ಯವಾಗಿ ಏನಂದರೆ ಇವರು ಡೇಟ್ ಕೊಟ್ಟಿರೋದೇ ವೀಕ್ ಡೇಸಲ್ಲಿ ಕೊಟ್ಟಿದ್ದಾರೆ, ವರ್ಕಿಂಗ್ ಡೇಸಲ್ಲಿ ಕೊಟ್ಟಿದ್ದಾರೆ. ವರ್ಕಿಂಗ್ ಡೇಸ್ ಈಗ ನಾವು ಕೆಲವೊಬ್ಬರು ಜಾಬ್ ಮಾಡ್ತಾವ್ರೆ, ಅವರಿಗೆ ಯಾವ ರೀತಿ ಇದರ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅವರಿಗೆ ರಜೆ ಸಿಗೋದಿಲ್ಲ. ರಜೆ ಸಿಕ್ಕರೆ 1 ದಿನ 2 ದಿನ ಸಿಗ್ಬೋದು, ಬಟ್ 3-4 ದಿನ ಕಾಯ್ಕೊಂಡು ರಜೆ ತೊಗೊಂಡು ಬರಬೇಕಾಗುತ್ತೆ. ಅದಕ್ಕೆ ಸಮಸ್ಯೆ ಆಗ್ತಾಯಿದೆ. ದಯಮಾಡಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಬೇಕು ಮತ್ತು ಒಂದು 3 ತಿಂಗಳಾದರೂ ಅಟ್ಲೀಸ್ಟ್ ಸಮಯಾವಕಾಶ ಕೊಟ್ಬಿಟ್ಟು ಮುಂಚಿತವಾಗಿ ದಿನಾಂಕವನ್ನು ಘೋಷಣೆ ಮಾಡಬೇಕಾಗಿ ನಾವು ವಿನಂತಿಸ್ಕೊಳ್ತಿದ್ದೀವಿ. ಸರ್, KPSCಯಿಂದ ಕಳೆದ ಒಂದು 7 ವರ್ಷದಿಂದ ಎಕ್ಸಾಮೇ ನಡೀತಾ ಇಲ್ಲ, ಎಲ್ಲ ಮುಂದೂಡಿಕೆ ಮಾಡ್ಕೊಂಡು ಬರ್ತಾ ಇದೆ. ಈಗ ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲ್ಲ ಸರ್, ಇವರು ಯಾವತ್ತೂ KPSC ಅವರು ಬೋರ್ಡ್ UPSC ಥರ ಯಾವುದೂ ಮಾಡ್ತಾ ಇಲ್ಲ. ಇವರು ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ. ನಾವು ಒಂದು ನಂಬಿಕೆಯಿಂದ ನಾವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಬಟ್ ಏನದ ಯಾವುದೋ ಒಂದು ಎಕ್ಸಾಮ್ನ ಕರೆಕ್ಟಾಗಿ ನಡೆಸ್ತಾ ಇಲ್ಲ ಮತ್ತು ಡೇಟ್ನ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಒಂದು ಡೇಟ್ ಮುಂಚಿತವಾಗಿ ಕೊಟ್ಟರೆ, ಒಂದು ಡೇಟ್, ಒಂದು ಪ್ರಿಲಿಮ್ಸು, ಮೇನ್ಸು ಅಂತೇಳಿ ಮತ್ತು ಇಂಟರ್ವ್ಯೂ ಅಂತೇಳಿ ಒಂದು ಡೇಟನ್ನು ಘೋಷಣೆ ಮಾಡಿದ್ರೆ ನಾವು ಅದೇ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ನಾವು ಅದನ್ನು ಪ್ರಿಪ್ರೇಷನ್ ಮಾಡ್ಬೋದು. ಬಟ್ ಇವರು ಹಂಗೆ ಮಾಡ್ತಾ ಇಲ್ಲ. ಯಾವುದೇ ಒಂದು ಸಡನ್ ಆಗಿ ಒಂದು ಚೇಂಜಸ್ ತರ್ತಾರೆ, ಇನ್ ಬಿಟ್ವೀನ್ ಡೇಟ್ನ ಘೋಷಣೆ ಮಾಡ್ತಾರೆ. ಮತ್ತು ಅದೇ ಡೇಟಿಗೆ ಇನ್ನೊಂದು ಎಕ್ಸಾಮ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ದು ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ದು ಇರುತ್ತೆ. ಅದೇ ಬೋರ್ಡ್ KPSCದೇ ಎಕ್ಸಾಮ್ ಇರುತ್ತೆ. ಬಟ್ ಅದು ಬಿಟ್ಟು ಅವರೇನಾದ್ರು ಒಂದೇ ದಿನದಲ್ಲಿ 2 ಎಕ್ಸಾಮ್ ನಡೆಸೋಕ್ಕೆ ಟ್ರೈ ಮಾಡ್ತಾರೆ. ಬಟ್ 2 ಎಕ್ಸಾಮ್ ಬರೆಯೋರು ಹೆಂಗೆ ಬರೀಬೇಕು ಅಂತೇಳಿ ಇದು ನಾವು ಕೇಳ್ಕೊತಾ ಇದ್ದೀವಿ. ಸರ್ಕಾರ ಮುಂದೂಡಿದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು ಅಂತ? ಇಲ್ಲ ಸರ್, ನಾವು ನಿರ್ದಿಷ್ಟ ಒಂದು ಹೋರಾಟ ನಮ್ಮದು ನಡೀತಾ ಇರುತ್ತೆ. ಎಲ್ಲಿ ತನಕ ನಮಗೆ ನ್ಯಾಯ ಸಿಗೋಂಗಿಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಡೀತಾ ಇರುತ್ತೆ. ನಿರ್ದಿಷ್ಟವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಕೂತ್ಕೊಂಡಿದ್ದೀವಿ. ಇಲ್ಲ ಸರ್, ಹಗರಣಗಳು ನಡೀತಾ ಇದ್ದಾವೆ ಅಂದರೆ ನಾವು ದಿನಾಲೂ ನೋಡ್ತಾನೆ ಇರ್ತೀವಿ ನ್ಯೂಸ್ ಚಾನಲಲ್ಲಿ ಮತ್ತು ಈ ಕಡೆ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಬಟ್ ಇದು ನಡೀತಾ ಇದೆ ಸರ್. ಬಟ್ ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ನಾವೆಲ್ಲರಿಗೂ ನಾವು ಕೇಳ್ಕೊಳ್ಳೋದಿದೆ, ಒಂದು ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಬೇಕು ಮತ್ತು ಒಂದು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಅಟ್ಲೀಸ್ಟ್ ಎಕ್ಸಾಮಲ್ಲಿ ನಾವು ಸ್ಟೂಡೆಂಟ್ಗಾದರೂ ನ್ಯಾಯ ಸಿಗಬೇಕು. ಈ ದೇಶದಲ್ಲಿ ಭ್ರಷ್ಟಾಚಾರನ ಎಲ್ಲಿ ಯಾವ ಹಂತ ತನಕ ತಗೊಂಡು ಹೋಗ್ತಾರೆ ಇವರು ಅಂತೇಳಿ ಇದು ಒಂದು ಸ್ವಲ್ಪ ನಿಲ್ಲಿಸಿದ್ರೆ ನಮಗೊಂದು ಸ್ವಲ್ಪ ಒಳ್ಳೆಯದಾಗುತ್ತೆ, ನಮ್ಮದು ಒಂದು ಕರಿಯರ್ ಆಗುತ್ತೆ ಅಂತ. ಎಲ್ಲರದ್ದು ಭವಿಷ್ಯ ಇದೆ, ನಂದು ಒಬ್ಬಂದೇ ಅಲ್ಲ. ಎಲ್ಲ ಇಷ್ಟು ಜನ ಇದು ಬಂದಿದ್ದಾರಲ್ಲ, ಎಲ್ಲ ಸ್ಟೂಡೆಂಟ್ದು ಭವಿಷ್ಯ ಇದೆ. ದಯಮಾಡಿ ನಾವು ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಏನಾದ ಒಂದು ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ಅಂತ ಹೇಳಿ. ಅಶೋಕ್ ರಾಠೋಡ್ ಅಂತ ಗುಲ್ಬರ್ಗದಿಂದ ನಾನು ಬಂದಿರೋದು ಸರ್. ನಂದು ನಾಳೆ ಬಿಟ್ಟು ನಾಡ್ದೆ ಎಕ್ಸಾಮ್ ಇದೆ. ಬಟ್ ನಾನು ಕೋಲಾರ ಬಂದಿರೋದು ಎಕ್ಸಾಮ್ ಸೆಂಟ್ರ್. ನಮಗೆಲ್ಲ ಕಷ್ಟ ಆಗ್ತಾಯಿದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಂದ ಮತ್ತೆ ಕೋಲಾರ ಹೋಗಬೇಕು, ಅಲ್ಲಿ ಹೋಗಿ ಸ್ಟೇ ಮಾಡಬೇಕು. ತುಂಬ ಕಷ್ಟ ಆಗ್ತಾಯಿದೆ. ನಾವು ಎಲ್ಲಿ ನಮ್ಮ ಎಕ್ಸಾಮ್ ಸೆಂಟ್ರ್ ಗೊತ್ತಾಗ್ತಿಲ್ಲ. ಒಮ್ಮಿಂದೊಮ್ಮೆಲೆ ಒಂದು ವಾರ ಇರುತ್ತೆ, ಅದಕ್ಕಿಂತ ಮುಂಚೆನೇ ನಮಗೆ ಇದು ಮಾಡ್ತಾರೆ. ಯಾವುದೇ ಒಂದು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಇದರಲ್ಲಿ. ಬಟ್ ದಯಮಾಡಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದ್ದೀವಿ, ದಯಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ, ನ್ಯಾಯ ಸಿಗುತ್ತೆ ಅಂತೇಳಿ ನಾವು ನಂಬಿರ್ತೀವಿ.